ಅದೇ ಏತಿಂದ ನಾವು ಕ್ಲಾಸ್ಮೇಟ್ ಆಗಿದ್ವಿ, 9th 11th ಪ್ರಪೋಸ್ ಮಾಡಿದ್ವಿ. ಅದು ಟ್ರೂ, ಯಾಕೆಂದ್ರೆ ನಾನು ಒಬ್ಬ ಕರೆದ ಕೂಡಲೇ ಹೋಗುವಂತ ನಾವು ಹುಡುಗಿಯಲ್ಲ. 7 ವರ್ಷ 8 ವರ್ಷದಿಂದ ಪರಿಚಯ ಇತ್ತು, ಆದರೆ ಇದು 7 ವರ್ಷದಲ್ಲಿ ರಿಲೇಶನ್ಶಿಪ್ ಸ್ಟಾರ್ಟ್ ಆಗೋದು. ನಾವು ಮೀಟ್ ಆಗ್ಲಾಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ PU ನಂತರನೇ. 1-2 ಸಲ ಮೀಟ್ ಆಗಿದ್ದು ಅಷ್ಟೇ. ಮತ್ತೆ ಅವ್ನು ಫಿಸಿಕಲ್ ಆದದ್ದು ಡಿಗ್ರಿ ಆದ ನಂತರ, ಅಂದ್ರೆ ಒಂದಿನ ಮಾಡಿ ಹೋಗಿರ್ಬೋದು, ಆ ಥರದಲ್ಲವೇ ಅಲ್ಲ. ಯಾಕೆ ನಾನಾಗಿ ಕರೆದು ಹೋಗೋ ಹುಡುಗಿ ಅಂತ ಸಹ ಅಲ್ಲ. ಅಷ್ಟು ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ದ ಕಾರಣ ಅವನು ಮೀಟ್ ಆಗ್ಲಿಕ್ಕೆಲ್ಲ ಕರೆಯುವಾಗ ನಾನು ಅಂದ್ರೆ ಮೀಟ್ ಅಂತೇಳಿ ನಾವು ಜಸ್ಟ್ ಹೋಗಿ ಬರ್ತಿದ್ವಿ, ಕಾರಲ್ಲಿ ಹೋಗಿ ಬರ್ತಿದ್ವಿ, ತಿರುಗ್ತಿದ್ವಿ ಅಷ್ಟೇ. ಮನೇಲಿ ಒಪ್ಲಿಕ್ಕೆಲ್ಲ ಕಷ್ಟ ಆಗ್ತದೆ, ಆದ್ರೂ ಸಹ ನಾನು ಒಪ್ಪಿಸ್ತಾನೆ ಅಂತ ಅವ್ನು ಹೇಳಿದ್ದಾನೆ. ಅದು ಹೇಳಿದ ಕಾರಣ ನಾನು ಅಷ್ಟು ನಂಬಿ ಅವನು ಓದೋದು, ಇಲ್ಲದ್ರೆ ನಾನು ಒಪ್ತಿಲ್ಲ ಇತ್ತು. ಅವನಾಗೆ ಹೇಳಿದ ಕಾರಣ ನಾನು ಓದೋದು ಅಂತೇಳಿ. ಯಾಕಂದ್ರೆ ಇಷ್ಟು ಟೈಮ್ ಅವನು ಒಪ್ಪಲಿಲ್ಲ, ಅವನದಲ್ಲ ಹೇಳಿದೆ. ಈಗ ಅವನಂತ ಗೊತ್ತಾಯ್ತು ಎಂತ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾವಷ್ಟೇ ಕೇಳಿದ್ವಿ ಮದುವೆ ಆಗಿ ಅವಳು ಸರಿ ಇದ್ದಾಳ, ಅವಳಿಗೆ 4 ಜನ ಇದ್ದಾರೆ ಕೇಳಿ ಅಂತೇಳಿ ಕಮೆಂಟ್ ಅಲ್ಲೆಲ್ಲ ನೋಡಿದ್ದೆ. ಈಗ ಅವರಿಗೆಲ್ಲ ಗೊತ್ತಾಯ್ತಲ್ಲ DNA ಎಲ್ಲ ದಾವಣಗೆ ಇಲ್ಲದಿದ್ದು ನಾವು ಮನೆ ಒಳಗೆ ಇರ್ತಿದ್ವಿ, ನಮಗೆ ಹೊರಗೆ ಹೋಗೋಷ್ಟು ನಮಗೆ ಧೈರ್ಯ ಇರ್ತಿಲ್ಲ. ಅವರಿದ್ದ ಕಾರಣಕ್ಕೆ ನಮಗೆ ಹಿಂದೆ ಯಾರಾದ್ರೂ ಇದ್ದಾರೆ ಒಂದು ಸ್ಟ್ರಾಂಗ್ ಆಗಿ ಅಂತ ಅಷ್ಟು ಇದ್ದಾರೆ. ಅವರಿಲ್ಲದಿದ್ರೆ ನಾವು ಇಷ್ಟು ಮುಂದೆ ಹೋಗ್ತಿಲ್ಲ ಇಲ್ಲ. ನಿಮ್ಮ ಮತ್ತು ಕೃಷ್ಣನ ಪ್ರೀತಿ ಬಗ್ಗೆ ಹೇಳೋದಾದ್ರೆ, ಅದೇ ಏತಿಂದ ನಾವು ಕ್ಲಾಸ್ಮೇಟ್ ಆಗಿದ್ವಿ, 9th 11th ಪ್ರಪೋಸ್ ಮಾಡಿದ್ವಿ. ಅದು ಟ್ರೂ, ಯಾಕೆಂದ್ರೆ ನಾನು ಒಬ್ಬ ಕರೆದ ಕೂಡಲೇ ಹೋಗುವಂತ ನಾವು ಹುಡುಗಿಯಲ್ಲ. ಅಂದ್ರೆ ಈಗ ನಿಮಗೆ ಎಷ್ಟು ವರ್ಷ? ಈಗ 20 ಅಂದ್ರೆ ಆಗ 7 ವರ್ಷದಿಂದ 8 ವರ್ಷದಿಂದ ಪರಿಚಯ ಇತ್ತು, ಆದರೆ ಇದು 7 ವರ್ಷದಲ್ಲಿ ರಿಲೇಶನ್ಶಿಪ್ ಸ್ಟಾರ್ಟ್ ಆಗೋದು. ಆಗ ಮಾತಾಡಿಕೊಂಡೇ ಇದ್ವಿ, ಅಂದ್ರೆ ನಾವು ಮೀಟ್ ಆಗ್ಲಾಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ PU ನಂತರನೇ. 1-2 ಸಲ ಮೀಟ್ ಆಗಿದ್ವಿ ಅಷ್ಟೇ. ಮತ್ತೆ ಅವ್ನು ಫಿಸಿಕಲ್ ಆದದ್ದು ಡಿಗ್ರಿ ಆದ ನಂತರನೇ. ಅಷ್ಟು ತನಕ ಸಹ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ. ಅಂದ್ರೆ ಈಗ ಎಲ್ಲ ಹೇಳ್ತಾರದೆ ಅಂದ್ರೆ ಒಂದಿನ ಮಾಡಿ ಹೋಗಿರ್ಬೋದು, ಆ ಥರದಲ್ಲವೇ ಅಲ್ಲ. ಯಾಕೆ ನಾನಾಗಿ ಕರೆದು ಹೋಗೋ ಹುಡುಗಿ ಅಂತ ಸಹ ಅಲ್ಲ. ಅಷ್ಟು ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ದ ಕಾರಣ ಅವನು ಮೀಟ್ ಆಗ್ಲಿಕ್ಕೆಲ್ಲ ಕರೆಯುವಾಗ ನಾನು ಅವನ ಬಗ್ಗೆ ಒಂದು ನಂಬಿಕೆ ಇರ್ತದೆ. ಅಂದ್ರೆ ಮೀಟ್ ಅಂತೇಳಿ ನಾವು ಜಸ್ಟ್ ಹೋಗಿ ಬರ್ತಿದ್ವಿ, ಕಾರಲ್ಲಿ ಹೋಗಿ ಬರ್ತಿದ್ವಿ, ತಿರುಗ್ತಿದ್ವಿ ಅಷ್ಟೇ. ಹಾಗೆ ಮನೆಗೆಲ್ಲ ಹೋಗ್ತಿಲ್ಲ ಇತ್ತು. ಅದು ಮತ್ತೆ ಹೋದದ್ದು ಮನೆಗೆ, ಅದು ಅವನೇ ಕರ್ಕೊಂಡು ಪರಿಚಯ ಇದ್ದು. ಹೌದು ಇತ್ತು. ಅಂದ್ರೆ ಈಗ ಎಲ್ಲ ಇಲ್ಲ, ಅಂದ್ರೆ ಅವನು ಟೈಮ್ ಪಾಸ್ ಮಾಡಿದ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೇಳಿದ್ದೆ ನಾನು ನಿನ್ನನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ, ನಿನ್ನೆ ಮದುವೆ ಆಗ್ತೀನಿ ಅಂತ ಹಿಂದೆನೆ ಕೂಡ ಹೇಳಿದ್ದಾನೆ. ಅಂದ್ರೆ ಅವನು ಹೇಳಿದಂತ ಹೇಳಿದ್ರೆ ಮನೇಲಿ ಒಪ್ಲಿಕ್ಕೆಲ್ಲ ಕಷ್ಟ ಆಗ್ತದೆ, ಆದ್ರೂ ಸಹ ನಾನು ಒಪ್ಪಿಸ್ತಾನೆ ಅಂತ ಅವನು ಹೇಳಿದ್ದಾನೆ. ಅದು ಹೇಳಿದ ಕಾರಣ ನಾನು ಅಷ್ಟು ನಂಬಿ ಅವನನ್ನು ಓದೋದು, ಇಲ್ಲದ್ರೆ ನಾನು ಒಪ್ತಿಲ್ಲ ಇತ್ತು. ಅವನು ಹಾಗೆ ಹೇಳಿದ ಕಾರಣ ನಾನು ಓದೋದು. ಅಂದ್ರೆ ಅವನೊಟ್ಟಿಗೆ ರಿಲೇಶನ್ಶಿಪ್ ಅಲ್ಲಿ ಇರ್ಲಿಕ್ಕೆ, ಮೀಟ್ ಆಗ್ಲಿಕ್ಕೆ. ಹಾಗೆ ಮೀಟ್ ಅಂತೇಳಿ ನಾನು ಆ ಥರ ಮೀಟ್ ಅಲ್ಲ, ಅಂದ್ರೆ ಈಗ ಕಾರಲ್ಲೆಲ್ಲ ಹೋಗ್ತಿದ್ವಿ ಅಷ್ಟ ಕಾರಣ. ಅವನು ಅಷ್ಟು ಹೇಳಿದ ಕಾರಣ ಹೋದ ಕಾರಣ ಇಲ್ಲ ನಾನು ಹೋಗ್ತಾನೆ ಇಲ್ಲ ಇತ್ತು, ನಂಬಿಕೆ ಬರ್ಸಿದ್ದೆ, ಹಾಗೆ ನಾನು ಓದೋದು ಅಷ್ಟೇ ಅಂತ ಹೇಳಿ. ಮತ್ತೆ ತುಂಬಾ ಕ್ಲೋಸ್ ಆಗಿದ್ದು ಇತ್ತೀಚೆಗೆ ಡಿಗ್ರಿಯಲ್ಲಿ ಒಂದು 3 ವರ್ಷ ಮುಂಚೆ ಅಷ್ಟೇ ಹಾಗೆ ಕ್ಲೋಸ್ ಆದ್ದು. ಅಂದ್ರೆ ಹಾಗೆಲ್ಲ ಫಿಸಿಕಲ್ ಆದದ್ದು 3 ವರ್ಷ ಮುಂದೆ, 1-2 ವರ್ಷ ಅಷ್ಟೇ ಅಂತ ಹೇಳಿ. ಸೊ ಈಗ ಅದೇ ಇಷ್ಟೆಲ್ಲ ಆಯ್ತು, ಕೊನೆಗೆ ಕೂಡ DNA ಅಂತ ಬಂದಾಯ್ತು. ಕೊನೆ ಕೂಡ ಈಗಲೂ ಕೂಡ ಹಠವನ್ನು ಅವನು ಹಿಡಿಲ್ದೆ ಒಪ್ಕೊಳ್ತೇನೆ ನಾನು ಅನಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ಒಂದು ಇಷ್ಟೆಲ್ಲ ಆದ ಮೇಲೆ ಗೊತ್ತಿಲ್ಲ ಅವ್ರು ಎಂತ ಮಾಡ್ತಾರೆ ಅಂತೇಳಿ. ಯಾಕಂದ್ರೆ ಇಷ್ಟು ಟೈಮ್ ಅವನು ಒಪ್ಪಲಿಲ್ಲ, ಅವನದಲ್ಲ ಹೇಳ್ದ. ಈಗ ಅವನಂತ ಗೊತ್ತಾಯ್ತು, ಇನ್ನು ಎಂತ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾವಷ್ಟೇ ಕೇಳುದು ಒಂದು ಮದುವೆ ಆಗಲಿ ಅಂತ ಅಷ್ಟೇ. ಅವರ ಮನೆಯವರಿಗೆ ಏನು ಹೇಳೋದು ಇಷ್ಟಪಡ್ತೀವಿ ಅಷ್ಟೇ. ಅಂದ್ರೆ ಅವ್ರು ಸಹ ಅದನ್ನೇ ಹೇಳಿದ್ದು, ಅವ್ರದ್ದಲ್ಲ ಅಂತೇಳಿ. ಅವರಿಗೆ ಫಸ್ಟ್ ಅವ್ರದ್ದಂತ ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು, ಮತ್ತೆ ಅವ್ರದ್ದಲ್ಲ ಅಂತ ಹೇಳಿದ್ರು. ಈಗ ಒಂದು ಪ್ರೂವ್ ಆಯ್ತಲ್ಲ ಅಂದ್ರೆ ಅವರದೇ ಅಂತೇಳಿ. ಅಂದ್ರೆ ಈಗ ಅದು ಅವ್ರಿಗೆ ಒಪ್ಪಬಹುದಲ್ಲ. ಮುಂಚೆ ಆದ್ರೂ ಅವರದಲ್ಲ, ಬೇರೆ ಯಾರ್ದು ಆಗಿರ್ಬೋದು ಅಂತ ಹೇಳಿದ್ರು. ಈಗ ಅವರದ್ದು ಆದ ಕಾರಣ ಒಂದು ಒಪ್ಪಲಿ ಅಂತೇಳಿ ಅಷ್ಟೇ ಹೇಳಿ. ಈ ಸಮಾಜಕ್ಕೆ, ಅದರಲ್ಲೂ ಕೂಡ ನಿನ್ನನ್ನು ಟೀಕೆ ಮಾಡೋರಿಗೆ ಏನು ಹೇಳ್ತೀಯ ಈ ಸಂದರ್ಭದಲ್ಲಿ? ಅಷ್ಟು ನಾನು ತುಂಬಾ ಕಡೆ ನೋಡಿದ್ದೆ, ಅಂದ್ರೆ ಅವಳು ಸರಿ ಇದ್ದಾಳ, ಅವಳಿಗೆ 4 ಜನ ಇದ್ದಾರೆ ಕೇಳಿ ಅಂತೇಳಿ ನಾನು ಕಮೆಂಟ್ ಅಲ್ಲೆಲ್ಲ ನೋಡಿದ್ದೆ. ಈಗ ಅವರಿಗೆಲ್ಲ ಗೊತ್ತಾಯ್ತಲ್ಲ DNA ಎಲ್ಲ ದಾವಣದೆ ಅಂತ. ಈಗ ಅವ್ರು ಎಂತ ಹೇಳ್ತಾರೆ ನಾನು ಅಷ್ಟೇ ಕೇಳುದು. ಅಂದ್ರೆ ಅವ್ರು ಇನ್ನೊಬ್ಬರ ಮೇಲೆ ಕ್ವಶನ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಳ್ಬೇಕಲ್ಲ, ಗೊತ್ತಿಲ್ಲದೆ ಅವರಾಗಿ ಹೇಳ್ಬಾರ್ದಲ್ಲ ಅಷ್ಟೇ ಅಂತ. ಈಗ ಗೊತ್ತಾಯ್ತಲ್ಲ ಎಲ್ಲರಿಗೆ, ಇನ್ನು ಯಾರು ಹಾಗೆ ಮಾತಾಡ್ಲಿಕ್ಕೆ ಹೋಗ್ಬೋದು. ಈಸಿಯಾಗಿ ಕಮೆಂಟ್ ಹೌದು ಅನುಭವಿಸೋರಿಗೆ ಗೊತ್ತಿಲ್ಲ. ಹೌದು, ಅನುಭವಿಸೋರಿಗೆ ಗೊತ್ತು, ನಮಗೆ ಗೊತ್ತು ಎಷ್ಟು ಕಷ್ಟ ಆಗ್ತದೆ ಅಂತ. ಈಗಾದ್ರೆ ಅವ್ರಿಗೆ ಅರ್ಥ ಆಯ್ತಲ್ಲ ಅವ್ರು ಹೇಳಿ ತಪ್ಪಂತೇಳಿ ಅಷ್ಟೇ. ಈ ಸಂದರ್ಭದಲ್ಲಿ KP ನಂಜುಂಡಿಯವರು ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ನಿಂತ್ಕೊಂಡ್ರು, ನಿಮಗೆ ನ್ಯಾಯವನ್ನೇ ಕೊಡಿಸ್ಬೇಕು ಅನ್ನೋ ರೀತಿಯಲ್ಲಿ. ಕೊನೆಗೂ ಕೂಡ ಈ ಒಂದು ರೀತಿಯಾಗಿ ಕಾನೂನು ಹೋರಾಟದಲ್ಲಿ ಎಲ್ಲರೂ ಕೂಡ ಗೆದ್ದಿರುವಂಥದ್ದು. KP ನಂಜುಂಡಿಯವರ ಬಗ್ಗೆ ಮಾತಾಡೋದು ಅಂದರೆ ಅವರು ಎಷ್ಟಾಗ್ತದಷ್ಟು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಈಗ ಅಮ್ಮ ಸಹ ಮನೆಯಲ್ಲಿರುವಾಗ ನಮಗೆ ಅಮ್ಮನಿಗೆ ಸಂಬಳ ಎಲ್ಲ ಕೊಟ್ಟು ಅವರಿದ್ದ ಕಾರಣ ನಾವು ಇಷ್ಟನ್ನು ನಡೀತಾ ಇದ್ದೇವೆ. ಮತ್ತು ಇವತ್ತು ಸಹ ಪ್ರೆಸ್ ಮೀಟ್ ಮಾಡ್ತಾರೆ. ಅಂದರೆ ಅವರು ಇಷ್ಟು ದಿನ ಸಹ ನಮ್ಮ ಕೈ ಬಿಡಲಿಲ್ಲ, ಎಲ್ಲೆಲ್ಲ ಆಗ್ತದೆ ಅಲ್ಲೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಾವು ಮತ್ತು ಹೊರಗೆ ಸಹ ಹೋಗ್ಲಿಕ್ಕೆ ಆಗಲಿಲ್ಲ, ಅವರೇ ನಮ್ಮನ್ನವರೇ ಕರ್ಕೊಂಡೋಗಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಮಗುವನ್ನೆಲ್ಲ ಅವರೇ ಮಾಡಿದ್ದು. ಇಲ್ಲ ನಮಗೆ ಇಲ್ಲದಿರ್ತಿ ನಾವು ಮನೆ ಒಳಗೆ ಇರ್ತಿದ್ವಿ, ನಮಗೆ ಹೊರಗೆ ಹೋಗೋಷ್ಟು ನಮಗೆ ಧೈರ್ಯ ಇರ್ತಿಲ್ಲ ಇತ್ತು. ಅವರಿದ್ದ ಕಾರಣಕ್ಕೆ ನಮಗೆ ಹಿಂದೆ ಯಾರಾದರೂ ಇದ್ದಾರೆ ಒಂದು ಸ್ಟ್ರಾಂಗ್ ಆಗಿ ಅಂತ ಅಷ್ಟು ಇದ್ದಾರೆ. ಅವರಿಲ್ಲದಿದ್ದರೆ ನಾವು ಇಷ್ಟು ಮುಂದೆ ಹೋಗ್ತಿಲ್ಲ ಆಯ್ತು ಅಷ್ಟೇ. ಕಾನೂನು ಹೋರಾಟ ಕೂಡ ಮಾಡ್ಲಿಕ್ಕೆ ಆಗ್ತಿಲ್ಲ ಆಯ್ತು, ಯಾಕಂದ್ರೆ ಒಬ್ಬರಾದ್ರೂ ನಮಗೆ ಸಪೋರ್ಟ್ ಬೇಕಲ್ಲ ಸ್ಟ್ರಾಂಗ್ ಆಗಿ. ಯಾರಿಲ್ಲ ಆಯ್ತು, ನಾವು ಮಾತ್ರ ಇದ್ದದ್ದು. ಈಗ ಅವರಿದ್ದ ಕಾರಣ ನಮಗೆ ಒಂದು ಸ್ವಲ್ಪ ಧೈರ್ಯ ಬಂತವ ಇದ್ದಾರೆ ಅಂತ ಹೇಳಿ. ಇನ್ ಕೇಸ್ ಅವ್ರು ಬರಲಿಲ್ಲ ಅಂತ ಹೇಳಿದರೆ ನೀವು ಈ ರೀತಿ ಹೋರಾಟ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಸೊ ಯಾರು ಕೇಳ್ತಾ ಇರಲಿಲ್ಲ ಅಂತ
ನಮಗೆ ಅನಿಸ್ತದೆ ಹೌದು. ಯಾಕಂದ್ರೆ ನಮಗೆ ಎಲ್ಲ ಮುಂಚೆಲೇ ಆಗಿತ್ತು, FIR ಎಲ್ಲ ಮುಂಚೆ ಆಗ್ತಿದ್ರೆ ನಮ್ಗೆ ಹೇಳೋರೆಲ್ಲ ಯಾರು ಇಲ್ಲ ಆಯ್ತು. ಈಗ ಎಲ್ಲ ಇದ್ದಾರೆ ಒಂದು ಹೀಗೆ ಮಾಡಿ ಹೀಗೆ ಅಂತ ಹೇಳುವವರು ಇದ್ದಾರೆ. ಇಲ್ಲದ್ರೆ ನಮ್ಗೆ ಎಂತ ಗೊತ್ತಿಲ್ಲ ಆಯ್ತು, ಒಂದು ಹೀಗೆ ಮಾಡಬೇಕು, ಇಲ್ಲಿ ಹೋಗ್ಬೇಕಂತ ಹೇಳಿ ಅವರಿದ್ದ ಕಾರಣ ನಮಗೆ ಒಂದು ಹೀಗೆ ಹೋಗ್ಬೇಕಂತ ಆಗ್ತಾ ಉಂಟು ಅಷ್ಟೇ ಅಂತೇಳಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.